ಜಿಮ್ಸ್ನಲ್ಲಿ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಆಗಿತ್ತು. ಯಾವುದೇ ರೀತಿಯ ಆಕ್ಸಿಜನ್ ಕೊರತೆ ಆಗಿರಲಿಲ್ಲ. ಎಲೆಕ್ಟ್ರಿಕಲ್ ಓವರ್ಲೋಡ್ ಆಗಿ ಟ್ರಿಪ್ ಆಗಿದೆ. ಕೂಡಲೇ ತಾಂತ್ರಿಕ ಸಿಬ್ಬಂದಿಗಳು ಅದನ್ನು ಸರಿಪಡಿಸಿದ್ದಾರೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕಲಬುರಗಿ ಜಿಮ್ಸ್ ಆಸ್ಪತ್ರೆಯಲ್ಲಿ ವಿದ್ಯುತ್ ಕಡಿತದಿಂದ ಆಕ್ಸಿಜನ್ ಕೊರತೆ ಉಂಟಾಗಿ ರೋಗಿಗಳ ಪರದಾಟ ಪ್ರಕರಣದ ಕುರಿತು ಸ್ಪಷ್ಟನೆಯನ್ನ ನೀಡಿದರು. ಜಿಮ್ಸ್ ಕಟ್ಟಡದಲ್ಲಿದ್ದ ಜಯದೇವ ಆಸ್ಪತ್ರೆ ಕೆಲವು ದಿನಗಳ ಹಿಂದಷ್ಟೇ ಬೇರೆಡೆ ಶಿಫ್ಟ್ ಆಗಿದೆ. ಆ 2 ಫ್ಲೋರ್ ಸಹ ಜಿಮ್ಸ್ಗೆ ಬಳಕೆ ಮಾಡಿಕೊಳ್ಳಲಾಗ್ತಿದೆ. ಜಯದೇವದವರು ಅಲ್ಲಿದ್ದ ಟ್ರಾನ್ಸ್ಫಾರ್ಮರ್ ಕಿತ್ತುಕೊಂಡು ಹೋಗಿದ್ದಾರೆ. ಹೊಸ ಟ್ರಾನ್ಸ್ಫಾರ್ಮರ್ ಅಳವಡಿಸಿ ಒಬ್ಬ ಇಂಜಿನಿಯರ್ ನನ್ನು ಜಿಮ್ಸ್ಗೆ ನಿಯುಕ್ತಿಗೊಳಿಸಲು ಜೆಸ್ಕಾಂ ಎಂಡಿಗೆ ಸೂಚಿಸಿದ್ದೇನೆ. ಜಿಮ್ಸ್ನಲ್ಲಿ ಸೌಲಭ್ಯಗಳ ಕೊರತೆ ಏನಿಲ್ಲ, ಎಲ್ಲಾ ಸೌಲಭ್ಯಗಳಿವೆ. ಆದಾಗ್ಯೂ ರೋಗಿಗಳ ಸಂಖ್ಯೆ ಹೆಚ್ಚಿಗೆ ಆಗಿದೆ ಎನ್ನುವುದು ಸತ್ಯ. ಇಲ್ಲಿ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತಿದೆ ಎನ್ನುವ ಕಾರಣಕ್ಕಾಗಿಯೇ ರೋಗಿಗಳು ಇಷ್ಟೊಂದು ಪ್ರಮಾಣದಲ್ಲಿ ಬರ್ತಿದ್ದಾರೆ. ಕೆಲವು ಖಾಸಗಿ ಆಸ್ಪತ್ರೆಯವರು ಜಿಮ್ಸ್ಗೆ ಕೆಟ್ಟ ಹೆಸರು ತರಲು ಯತ್ನಿಸುತ್ತಿವೆ. ಈ ವಿಡಿಯೋಗಳನ್ನ ಕೆಲವು ಖಾಸಗಿ ಆಸ್ಪತ್ರೆಯವರು ಉದ್ದೇಶಪೂರ್ವಕವಾಗಿ ಸರ್ಕ್ಯುಲೇಟ್ ಮಾಡ್ತಿದ್ದಾರೆ. ಜನ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಜಿಮ್ಸ್ ನಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ವಿದ್ಯುತ್ ಸಮಸ್ಯೆ ಕೆಲವೇ ನಿಮಿಷಗಳಲ್ಲಿ ಸರಿಪಡಿಸಲಾಗಿದೆ ಅಂತ ಸ್ಪಷ್ಟೀಕರಣವನ್ನ ನೀಡಿದ್ರು. ಬ್ಯೂರೋ ರಿಪೋರ್ಟ್, ಉತ್ತರ ಕರ್ನಾಟಕ ನ್ಯೂಸ್. ಪ್ಯಾನೆಲ್ ಬೋರ್ಡ್ ಓವರ್ಲೋಡ್ ಆಗಿದೆ. ಯಾಕಂದ್ರೆ ಈಗ ನಾವು ಅಡಿಷನಲ್ ಆಗಿ 10 ಫ್ಲೋರ್ಸ್ ಒಳಗೆ ಮಾಡಿರೋದ್ರಿಂದ, ಆಮೇಲೆ ಅಲ್ಲಿ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ 3rd ಫ್ಲೋರ್ ಅಲ್ಲಿ ಇತ್ತು, ಅದು ಶಿಫ್ಟ್ ಆಗಿದೆ. ಶಿಫ್ಟ್ ಆದಾಗ ಅವರ TC ತಗೊಂಡು ಹೋಗಿದ್ದಾರೆ ಅವರು. ಹಾಗಾಗಿ ಇಲ್ಲೊಂದು ಅಡಿಷನಲ್ TC ಮತ್ತೆ ಅಲ್ಲಿ ಪ್ಯಾನೆಲ್ ಬೋರ್ಡ್ ಓವರ್ಲೋಡ್ ಆಗ್ತಾ ಇರೋದು ಅಂತ ಹೇಳಿ ನಮ್ಮ ಗಮನಕ್ಕೆ ಬಂದಾಗ ಅವ್ರಿಗೆ ಅದನ್ನು ಸರಿಪಡಿಸಕ್ಕೆ ಹೇಳಿದ್ದೀವಿ. ಹಾಗಾಗಿ ಅಲ್ಲಿ ಯಾವುದೇ ಆಕ್ಸಿಜನ್ ಕೊರತೆ ಅಥವಾ ಆ ರೀತಿ ಏನು ಆಗಿಲ್ಲ. ಟೆಕ್ನಿಕಲ್ ಗ್ಲಿಚ್ ಇತ್ತು, ಅದನ್ನು ಸರಿಪಡಿಸಿದ್ದೀವಿ. ಆಮೇಲೆ ಅದ್ರ ಮೇಲೆ ಒಂದು ಹೊಸ ಪ್ಯಾನೆಲ್ ಬೋರ್ಡ್ ಹಾಕಕ್ಕೆ ಹೇಳಿದ್ರು, ಅದನ್ನು ಮಾಡ್ತಾ ಇದ್ದಾರೆ. ಸರ್, ಈಗ ಎಲ್ಲವೂ ಸರಿಪಡಿಸಿದ ನಂತರನೇ, ಅಂದ್ರೆ ಈಗ ಹೇಳಿದ್ರಿ ಇವರು ಜಯದೇವದವ್ರು ಶಿಫ್ಟ್ ಆಗಿದ್ದಾರೆ, ಜನರೇಟರ್ ಎಲ್ಲ ಶಿಫ್ಟ್ ಮಾಡ್ಕೊಂಡಿದ್ದಾರೆ ಅಂತ, ಏನೇನು ಬೇಕು ಸೌಲಭ್ಯಗಳು ಅವೆಲ್ಲ ಸೌಲಭ್ಯಗಳಿವೆ. ಅಲ್ಲಿ ಏನಾಗಿದೆ, ಸ್ವಲ್ಪ ಹಾಸ್ಪಿಟಲ್ ಓವರ್ಲೋಡ್ ಆಗಿದೆ, ಅದು ಕ್ಯಾಲ್ಕುಲೇಷನ್ ಮಾಡಿದ್ದಾರೆ. ಅದಕ್ಕೆ ಒಂದು ಹೊಸ ಪ್ಯಾನೆಲ್ ಬೋರ್ಡ್ ಹಾಕಬೇಕು ಅಂತಲೂ ಕೂಡ ಅವ್ರು ಹೇಳಿದ್ದಾರೆ. ಅದು ಹೊಸದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಒಂದು ಏನೋ ಸ್ಮಾಲ್ ಟೆಕ್ನಿಕಲ್ ಗ್ಲಿಚ್ ಇಂದ ಈ ರೀತಿ ಆಗಿದೆ. ಅದನ್ನು ಅವಾಗಿಂದಾಗಲೇ ಸರಿಪಡಿಸಲಾಗಿದೆ. ಈಗೇನು ತೊಂದರೆ ಇಲ್ಲ. ಈಗ ಯಾವುದೇ ಪೇಷಂಟ್ ವಾರ್ಡ್ನಲ್ಲಿ 10 ನಿಮಿಷ ಆಕ್ಸಿಜನ್ ಕೊರತೆ ಮತ್ತೆ ನೀವು ತಪ್ಪು ತಿಳ್ಕೊತೀರಿ. ಆಕ್ಸಿಜನ್ ಎಲೆಕ್ಟ್ರಿಸಿಟಿ ಕಟ್ ಆಗಿ ಆಕ್ಸಿಜನ್ ಬಿಕಾಸ್ ಆಫ್ ಎಲೆಕ್ಟ್ರಿಸಿಟಿ ಏನಾಗಿದೆ, ಟ್ರಿಪ್ ಆಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗಿದೆ. ಅದನ್ನು ಸರಿಪಡಿಸಿದಾರಲ್ಲ. ಈಗ ಇಷ್ಟು ದೊಡ್ಡ ಆಸ್ಪತ್ರೆಯಲ್ಲಿ ನಾವು ಮ್ಯಾನೇಜ್ ಮಾಡುವಾಗ ಈ ರೀತಿ ನಮ್ಮ ಗಮನಕ್ಕೆ ಬಂದಾಗ ಅದನ್ನು ಸರಿಪಡಿಸ್ತಾರೆ. ಹಾಗಾಗಿ ಇದು ಒಂದು ಟೆಕ್ನಿಕಲ್ ಗ್ಲಿಚ್ಚು, ಅದನ್ನು ಓವರ್ಕಮ್ ಮಾಡಿದ್ದಾರೆ. ಹಾಗಾಗಿ ಮುಂದೆನೂ ಕೂಡ ನಾನು MD ಗೆಸ್ಕಾಮ್ಗೂ ಹೇಳಿದ್ದೀನಿ, ಒಬ್ಬ ಅಸಿಸ್ಟೆಂಟ್ ಇಂಜಿನಿಯರಿಗೆ ಅವನಿಗೆ ಪರ್ಮನೆಂಟ್ ಆಗಿ ಅಲ್ಲಿ ಪೋಸ್ಟ್ ಮಾಡಿ ಅಂತ. ಯಾಕಂದರೆ ಭಾಳಷ್ಟು ಆಸ್ಪತ್ರೆಗಳಿವೆ. ಹಾಗಾಗಿ ಅಲ್ಲಿ ಎಲ್ಲ ಮೇಲುಸ್ತುವಾರಿ ಮಾಡೋದಕ್ಕೆ ಮತ್ತು ಟೆಕ್ನಿಕಲಿ ಏನೇನು ಎಲೆಕ್ಟ್ರಿಕಲ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಏನೇನಿದೆ ಅದನ್ನು ಈಗಾಗಲೇ ಅವ್ರಿಗೆ ಹೇಳಿದ್ವಿ. ನಾವು ಇನ್ನೊಂದ್ಸರಿ ಕೂಡ ನೋಡಿ ಯಾರು